ಹೆಲೋ ಎವ್ರಿವಾನ್. ಇವತ್ತಿನ ವಿಡಿಯೋದಲ್ಲಿ ಡೆಲ್ಲಿಯ ತುಂಬಾನೇ ಪಾಪ್ಯುಲರ್ ಆದ ಮಾರ್ಕೆಟ್ ಸರೋಜಿನಿ ನಗರ್ ಮಾರ್ಕೆಟ್ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಇಲ್ಲಿ ಕ್ಲೋತ್ಸ್, ಫುಟ್ವೇರ್, ಕಿಚನ್ ಯುಟೆನ್ಸಿಲ್ಸ್, ಆಕ್ಸೆಸರೀಸ್ ಅಂಡ್ ಕಾಸ್ಮೆಟಿಕ್ಸ್ ಎಲ್ಲವೂ ನಿಮಗೆ ಕಾಣಸಿಗುತ್ತದೆ. ಈ ಮಾರ್ಕೆಟ್ ಸೋಮವಾರ ದಿನ ರಜೆ ಇರುತ್ತದೆ. ಕೆಲವು ಐಟಮ್ಗಳು ಅಂದರೆ ಶೂಸ್, ಕ್ಲೋತ್ಸ್, ಕೋಟ್, ಜೀನ್ಸ್ ಇದೆಲ್ಲ ಬ್ರ್ಯಾಂಡೆಡ್, ಹೈ ಬ್ರ್ಯಾಂಡೆಡ್ ಐಟಮ್ 80 to 90% ಕಮ್ಮಿಗೆ ಸಿಗ್ತದೆ. ಆದರೆ ನಾವು ತಗೊಳ್ಳುವಾಗ ಮಾತ್ರ ತುಂಬಾನೇ ಜಾಗ್ರತೆ ಇರಬೇಕು. ಯಾಕಂದ್ರೆ ಕೆಲವು ಯೂಸ್ಡ್ ಕೂಡ ಇರ್ತದೆ. ನಾವು ತುಂಬಾ ಜಾಗ್ರತೆಯಿಂದ ಚೆಕ್ ಮಾಡಿಯೇ ನಾವು ತಗೊಳ್ಬೇಕು. ಮತ್ತೆ ಪ್ರತಿಯೊಂದು ಐಟಮ್ ಅನ್ನು ತಗೊಳ್ಳುವಾಗ ನಾವು ಕರೆಕ್ಟ್ ಆಗಿ ನೋಡ್ಬೇಕು. ಯಾಕಂದ್ರೆ ಅದು ಈವನ್ ನಿಮಗೆ 200, 150, 100 ರುಪೀಸ್, ಕೆಲವೆಲ್ಲ ಅಂತೂ ಈವನ್ ಟಾಪ್ ಎಲ್ಲ ತುಂಬಾನೇ ಚೆನ್ನಾಗಿರ್ತದೆ. ಅದು 50 ರುಪೀಸ್ ಕೂಡ ಸಿಗ್ತದೆ. ಆದ್ರೆ ನಾವು ತಗೊಳ್ಳುವಾಗ ಪ್ರತಿಯೊಂದನ್ನು ಹಿಂದೆ ಮುಂದೆ ಮೇಲೆ ಕೆಳಗೆ ಮಾಡಿಯೇ ನೋಡ್ಬೇಕು. ಯಾಕಂದ್ರೆ ಅದರಲ್ಲಿ ನಿಮಗೆ ಡ್ಯಾಮೇಜ್ ಇರ್ಬೋದು, ಫೇಡ್ ಆಗಿರ್ಬೋದು, ಎಲ್ಲವೂ ಇರ್ತದೆ. ಸೊ ಆ ಥರ ನೀವು ಚೆಕ್ ಮಾಡಿ ತಗೊಳ್ಬೋದು. ಈಗ ಇಲ್ಲಿ ನೋಡಿ, ಫ್ಯಾನ್ಸಿ ಬಳೆಗಳು. ಇದು 4 ಬಳೆಗೆ 100 ರುಪೀಸ್, ಕೆಲವೊಂದು 50 ರುಪೀಸ್. ಈ ನೆಕ್ ಸೆಟ್ ಎಲ್ಲ 150 ಇಂದ 200 ರುಪೀಸ್. ಇದೆಲ್ಲ ನೀವು ಮದುವೆಗೆ, ಮ್ಯಾರೇಜ್ ಫಂಕ್ಷನ್ಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಸಿಗ್ತದೆ. ಇದರಲ್ಲಿ ನಿಮಗೆ ಅಷ್ಟೇನು ನಿಮಗೆ ಡ್ಯಾಮೇಜ್ ಅದೆಲ್ಲ ಗೊತ್ತಾಗುದಿಲ್ಲ. ಯಾಕಂದ್ರೆ ಇದು ಫ್ಯಾನ್ಸಿ ಐಟಮ್ ಅಲ್ವಾ. ಈ ಬಟ್ಟೆಗಳನ್ನು ಮಾತ್ರ, ಕ್ಲೋತ್ಸ್, ಜೀನ್ಸ್ ಅದೆಲ್ಲ ತುಂಬಾ ಹೈ ಬ್ರ್ಯಾಂಡೆಡ್ ಅನ್ನು ನೀವು 10 ಸಲ ಚೆಕ್ ಮಾಡಿಯೇ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಅದು ತುಂಬಾ ಕಮ್ಮಿಗೆ ಕೊಡುವಾಗ ಅವರು ಅದರಲ್ಲಿ ಡ್ಯಾಮೇಜ್ 100% ಇರ್ತದೆ, ಒಂದೊಂದ್ಸಲ ಇರುವುದೂ ಇಲ್ಲ. ನೀವು ಚೆಕ್ ಮಾಡಿ ಎಲ್ಲ ಮಾಡಿದ್ರೆ ನಿಮ್ಗೆ ನೋಡಿ, ಇದೆಲ್ಲ ಟಾಪ್ಗಳು, ಇದೆಲ್ಲ 150 ಇಂದ 200 ಒಳಗಿನ ಟಾಪ್ಗಳು. ಇವಾಗ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಈಗ ಡೆಲ್ಲಿಯಲ್ಲಿ ಇನ್ನೂ ವಿಂಟರ್ ಕಲೆಕ್ಷನ್ಸ್ ಅನ್ನೇ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಸಮ್ಮರ್ ಕಲೆಕ್ಷನ್ಸ್ ಕೂಡ ಬಂದಿದೆ. ಆದ್ರಿಂದ ಈಗ ವಿಂಟರ್ ಕಲೆಕ್ಷನ್ಸ್ ಎಲ್ಲ ಇನ್ನೂ ತುಂಬಾ ಕಮ್ಮಿ ರೇಟಲ್ಲಿ ಸೇಲಲ್ಲಿ ಇಟ್ಟಿದ್ದಾರೆ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಕುರ್ತಾ ಸೆಟ್, ಆಮೇಲೆ ನೈಟ್ ಸೂಟು, ಆಮೇಲೆ ಕಾಟ್ ಸೆಟ್, ಇಲ್ಲೆಲ್ಲ ಮಿಕ್ಸ್ಡ್ ಕಲೆಕ್ಷನ್ ಇದೆ. ಇದು 300 ರುಪೀಸ್ ಸೆಟ್ಟಿಗೆ ಹೇಳ್ತಾ ಇದ್ರು. ಇದೀಗ ನೋಡಿ ನೈಟ್ ಸೂಟು, ಮೆಟೀರಿಯಲ್ ಸ್ಯಾಟಿನ್ ಇಟ್ಟಿತ್ತು, ಮತ್ತೆ ಕುರ್ತಾ ಸೆಟ್ ಎಲ್ಲ ಪ್ಯೂರ್ ಕಾಟನ್ ಅಲ್ಲಿ ಇತ್ತು. ಇದು ಸ್ವಲ್ಪ ನೀವು ತಗೊಳ್ಳುವ ಹಾಗೆ ತುಂಬಾನೇ ರೇಟ್ಗೆ ತುಂಬಾನೇ ವರ್ತ್ಫುಲ್ ಆಗಿ ಕಾಣಿಸ್ತಾ ನನಗೆ. ಹಾಗೆ ಇಲ್ಲಿ ಮಿಕ್ಸ್ಡ್ ಕಲೆಕ್ಷನ್ ಆಗಿಯೇ ಇತ್ತು. ಹಾಗೆ ನೀವು ಮುಂದೆ ನಾನೀಗ ತೋರಿಸ್ತೇನೆ ನೋಡಿ. ಇದರಲ್ಲಿ ನೋಡಿ ತುಂಬಾ ಕಲೆಕ್ಷನ್ಸ್ಗಳಿವೆ. ಇದರಲ್ಲಿ ಯಾವುದು ಒಳ್ಳೆದಿದೆ ಅದನ್ನು ತಗೊಳ್ಬೋದು. ಇದೆಲ್ಲ ಕುರ್ತಾ ಸೆಟ್, ಅದೆಲ್ಲ 300 ರುಪೀಸ್. ಎಲ್ಲ ಸೈಜ್ಗಳು ಸಹ ಚೆನ್ನಾಗಿ ಡಿಸ್ಪ್ಲೇಯಲ್ಲಿ ಮಾಡಿಟ್ಟಿದ್ರು. ಇವಾಗ ನೋಡಿ, ಈ ಸ್ಟಾಲ್ ಅಲ್ಲಿ ಕಾಟ್ ಸೆಟ್ ತೋರಿಸ್ತಾ ಇದ್ದೇನೆ. ಇದು ಎಲ್ಲವೂ ಪ್ಲೇನ್ ಅಲ್ಲಿ ಮತ್ತೆ ಪ್ರಿಂಟೆಡ್ ಅಲ್ಲಿ, ಮತ್ತೆ ನೆಕ್ ಕೂಡ ಡಿಸೈನ್ ಡಿಫ್ರೆಂಟ್ ಅಲ್ಲಿ, ಮೆಟೀರಿಯಲ್ ಡಿಫ್ರೆಂಟ್ ಅಲ್ಲಿ ಇತ್ತು. ಇದು 250 ಇಂದ 300 ರುಪೀಸ್ ಹೇಳ್ತಾ ಇದ್ರು. ಕೆಲವು ಬಾಟಮ್ ಕೆಳಗೆ ಪ್ಯಾಂಟ್ ರೂಪದಲ್ಲಿತ್ತು, ಇನ್ನು ಕೆಲವೆಲ್ಲ ಶಾರ್ಟ್ ರೂಪದಲ್ಲಿತ್ತು. ಅಂದ್ರೆ ಒಂದೊಂದು ಶಾಪ್ ಕೀಪರ್ ಅವರು ಡಿಫ್ರೆಂಟ್ ಐಟಮ್ಸ್ ಅನ್ನು ಇಟ್ಕೊಂಡಿದ್ರು. ಮತ್ತೆ ಸ್ಟಾಲ್ ಕೂಡ, ಒಂದು ಸ್ಟಾಲ್ ಇಂದ ಇನ್ನೊಂದು ಸ್ಟಾಲ್ ಅಲ್ಲಿ ಕೂಡ ಡಿಫ್ರೆಂಟ್ ಐಟಮ್ಸ್ ಇತ್ತು. ಇದರಲ್ಲಿ ತುಂಬಾ ಪ್ರಿಂಟೆಡ್, ಕಾಟನ್, ಸ್ಯಾಟಿನ್ ಹಾಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾರ್ಡ್ ಸೆಟ್ ಇತ್ತು. ಇದೆಲ್ಲ ಕುರ್ತೀಸ್, ಈಗ ಶಾರ್ಟ್ ಕುರ್ತೀಸ್, ಕಾಶ್ಮೀರಿ ವರ್ಕ್ ಮತ್ತೆ ತುಂಬಾ ವೆರೈಟಿ ಆಫ್ ನೋಡ್ಲಿಕ್ಕೆ ಸಿಗ್ತದೆ. ಇದೆಲ್ಲ 250 ಮತ್ತೆ 200 ರೇಟ್ ಅಲ್ಲೇ ಇತ್ತು. ಇದು ಸಹ ತುಂಬಾ ವರ್ತ್ಫುಲ್ ನನಗೆ ಅನಿಸಿತು. ಇವಾಗ ಇಲ್ಲಿ ನೋಡಿ, ಇದೆಲ್ಲ ಜೀನ್ಸ್ ಐಟಮ್ಸ್. ಮತ್ತೆ ಇಲ್ಲಿ ಏನಂದ್ರೆ ಜೀನ್ಸ್, ಶರ್ಟ್ಸ್, ಮತ್ತೆ ಇನ್ನು ಕೆಲವು ಶಾರ್ಟ್ಸ್ ಅದೆಲ್ಲ ಎಕ್ಸ್ಪೋರ್ಟ್ ಐಟಮ್. ಅಂದ್ರೆ ಎಲ್ಲ ಫಾರಿನ್ಗೆ ಹೋಗುವ ಐಟಮ್ಸ್ ಎಲ್ಲ ಇಲ್ಲಿ ತುಂಬಾ ಕಮ್ಮಿಗೆ ಸೇಲಲ್ಲಿ ಇಟ್ಟಿದ್ರು ನೋಡಿ. 100 ರೂಪಾಯಿ ಹಾಗೆಲ್ಲ 100 ರುಪೀಸ್ಗೆ. ಯಾಕಂದ್ರೆ ಇದೆಲ್ಲ ಹೈ ಕ್ವಾಲಿಟಿ ರಿಜೆಕ್ಟೆಡ್ ಪೀಸ್, ಆದ್ರಿಂದ ಅವರು ಇಷ್ಟು ಕಮ್ಮಿಗೆ ಕೊಡ್ತಾ ಇದ್ರು. ಅಂದ್ರೆ ಅದರಲ್ಲಿ ಸೈಜ್ ಇಶ್ಯೂ ಅಲ್ಲಿ ಪ್ರಾಬ್ಲಮ್, ಆಮೇಲೆ ಎಲ್ಲಾದ್ರೂ ನಮ್ಗೆ ಒಂದೊಂದು ಸಲ ಕಣ್ಣಿಗೆ ಕಾಣದ ಡ್ಯಾಮೇಜ್ ಕೂಡ ಇದ್ರು ಸಹ ಅದನ್ನು ಈ ತರ ಸೇಲಿಗೆ ಇಡ್ತಿದ್ರು.
ಇದೆಲ್ಲ ಏನಂದ್ರೆ ಎಸ್ ಸೈಜ್ ಅಂತ ಇರ್ತದೆ, ಬಟ್ ಅದು ಎಸ್ ಸೈಜಿಗೆ ಇರದೆ ಅದು ಎಂ ಸೈಜ್ಗೆ ಇರ್ತದೆ. ಸೊ ಅಂತ ಸೈಜ್ಗಳೆಲ್ಲ ರಿಜೆಕ್ಟೆಡ್ ಪೀಸ್ ತರ ಆಗಿ ಹೋಗ್ತದೆ. ಅದನ್ನೆಲ್ಲ ಇಲ್ಲಿ 100 ರುಪೀಸ್ಗೆ ಇಡ್ತಿದ್ರು. ಮತ್ತೆ ಇಲ್ಲಿ ನೋಡಿ ಡಿಸ್ಪ್ಲೇಲಿ ಏನೆಲ್ಲ ಇಟ್ಟಿದಾರ, ಮೋಸ್ಟ್ ಎಲ್ಲ ಸಹ ಇದು ಏನು ವಿಂಟರಿಗೆ ಹಾಕುವದ್ದೇ ಕಲೆಕ್ಷನ್ಸ್ ಜಾಸ್ತಿ ಇತ್ತು. ಇನ್ನು ಸಮ್ಮರಿಗೆ ಅಲ್ಲಿ ಇನ್ನು ಏಪ್ರಿಲ್ ಇಂದ ಹಾಗೆಲ್ಲ ಬರ್ಬೇಕಷ್ಟೇ. ಆದ್ರಿಂದ ಈಗ ವಿಂಟರದ್ದು ಸೇಲ್ ತುಂಬಾನೇ ನಡೀತಾ ಇತ್ತು. ಮತ್ತೆ ಇಲ್ಲಿ ಏನಂದ್ರೆ ನಾವು ನೋಡ್ತಾ ಹೋಗ್ಬೇಕು, ಎಷ್ಟು ನೋಡಿದಷ್ಟು ಇಲ್ಲಿ ಸಾಕಾಗುದಿಲ್ಲ, ಅಷ್ಟು ಸ್ಟಾಲ್ಗಳಿದೆ, ಅಷ್ಟು ಮತ್ತೆ ವೆರೈಟಿ ಐಟಮ್ಸ್ ಇದೆ, ಆಕ್ಸೆಸರೀಸ್ ಮಕ್ಕಳಿಂದ ಹಿಡಿದು ನೋಡಿ, ಇದು ಮಕ್ಕಳಿಗೋಸ್ಕರ. ಆಮೇಲೆ ಇಲ್ಲಿ ನೋಡಿ ಜೀನ್ಸ್, ಇದು ಸಹ ಚಿಕ್ಕ ಮಕ್ಕಳಿಗೆ ಮಕ್ಕಳದ್ದೇ ಎಲ್ಲ ಐಟಮ್ಗಳು. ಅಂತೂ ಇಂತೂ ಎಲ್ಲ, ಈವನ್ ಡೆಕೋರೇಟಿವ್ ಐಟಮ್ಸ್, ಬ್ಯಾಗ್ಸ್ ವೆರೈಟಿ, ಸ್ಲಿಂಗ್ ಬ್ಯಾಗ್ಸ್, ಮತ್ತೆ ಇದೆಲ್ಲ ನೋಡಿ 100 ರುಪೀಸ್ ಐಟಮ್ಸ್ ನೋಡ್ಲಿಕ್ಕೆ ನೋಡಿ, ಇದು ತುಂಬಾನೇ ಚೆನ್ನಾಗಿದೆ. ಹಾಗೆ ನಾವು ಹುಡುಕುತ್ತಾ ಹೋದಷ್ಟು ವೆರೈಟಿ ಐಟಮ್ಸ್ ಸಿಗ್ತದೆ. ಮೇನ್ ಇಲ್ಲಿ ನಾವು ನಡಿಲಿಕ್ಕೆ ಪೇಷನ್ಸ್ ಬೇಕು. ಇದೆಲ್ಲ ನೋಡಿ, ಈಗ ರಬ್ಬರ್ ಬ್ಯಾಂಡ್ಸ್, ಕ್ರಂಚಸ್, ಆಮೇಲೆ ಟಾಪ್ಸ್, ಇದೆಲ್ಲ 100-200. ಆಮೇಲೆ ಸ್ಯಾಂಡಲ್ಸ್ ಅದೆಲ್ಲಂತೂ 250 ರುಪೀಸ್. ಇವಾಗ ನೋಡಿ ಇಲ್ಲೆಲ್ಲ 250 ರುಪೀಸ್. ನೋಡುವಾಗಂತೂ ತುಂಬಾನೇ ಚೆನ್ನಾಗಿತ್ತು. ನಾವು ಯೂಸ್ ಮಾಡಿಯೇ ನೋಡ್ಬೇಕು ಮತ್ತೆ ಏನಂತ. ಹಾಗೆ ಇಲ್ಲಿ ನಾವು ನೋಡ್ತಾನೆ ಹೋದಷ್ಟು ನಮ್ಗೆ ತಾಳ್ಮೆ ಇರಬೇಕು, ಅಷ್ಟು ಐಟಮ್ಸ್ಗಳು ಇಲ್ಲಿ ಸೇಲಿಗೆ ಇತ್ತು. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.